Hello everyone, welcome or welcome back to my YouTube channel DC Vlogs. ನಾನಿವಾಗ ನಮ್ಮ ಸಿಸ್ಟರ್ ಇನ್ ಲಾ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಮಕ್ಕಳ ಜೊತೆ ಮಕ್ಕಳಾಗಿ ಎಲ್ಲ ನನ್ನ ಹಸ್ಬೆಂಡ್ ಕಲರಿಂಗ್ ಮಾಡ್ತಾವ್ರೆ. ನನ್ನ ಮಗಳು ಎ ಬಿ ಬರಿತೀನಿ ಅಂದ್ಕೊಂಡು ಬುಕ್ ಹಿಡ್ಕೊಂಡು ಒಳ್ಳೆ ಎಲ್ಲ ಆಟ ಆಡ್ತವ್ರೆ. ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಹೇಗೆ ಟೈಮ್ ಹೋಯ್ತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಅವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಫುಲ್ಲು ಪಾಸ್ ಆಗೋಗ್ಬಿಡ್ತು ಹಂಗೇನೆ. ಹಾಗೆ ಸ್ನ್ಯಾಕ್ಸ್ ಟೈಮ್ ಆಗಿತ್ತು ಅಂದ್ಬಿಟ್ಟು ಸ್ಟೀಮ್ ಮೋಮೋಸ್ ಮತ್ತು ಫ್ರೈಡ್ ಮೋಮೋಸ್ ಇನ್ಸ್ಟಾಮಾರ್ಟಲ್ಲಿ ಪ್ಯಾಕೆಟ್ ಸಿಗುತ್ತಲ್ಲ, ಸೊ ಅದರನ್ನೇನೇನೇ ನಾವು ಮನೇಲಿ ಬಂದು ಸ್ಟೀಮ್ ಮಾಡಿಕೊಂಡು ಫ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ಹಾಗೆ ಫ್ರೆಂಚ್ ಫ್ರೈಸ್ ಕೂಡ ಮಾಡ್ಕೊಂಡಿದ್ವಿ. ಸ್ಟೀಮ್ ಮೋಮೋಸು ಫ್ರೈಡ್ ಮೋಮೋಸು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಈಚೆ ಕಡೆ ತಿನ್ನೋದಕ್ಕಿಂತ ಇದೇ ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟು ಎರಡರದ್ದು. ಮತ್ತು ಅದ್ರದ್ದು ಕೆಚಪ್ ಕೂಡ ಚೆನ್ನಾಗಿತ್ತು. ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಇವರಿಬ್ಬರು ಸೇಮ್ ಡ್ರಾಯಿಂಗ್ದು ಕಲರಿಂಗ್ ಮಾಡ್ತಿದ್ರು. ಸೊ ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಕಾಂಪಿಟೇಷನ್ ಇಟ್ಟಿದ್ದೆ, ಇಬ್ಬರಲ್ಲಿ ಯಾರು ಫಸ್ಟ್ ಮಾಡ್ತೀರಾ ಆ್ಯಂಡ್ ಯಾರ್ದು ಚೆನ್ನಾಗಿರುತ್ತೆ ಅಂದ್ಕೊಂಡು. ಸುಮ್ಮನೆ ಈ ಥರ ಮಕ್ಳ ಜೊತೆ ಈ ಥರ ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ, ಅವ್ರಿಗೂ ಒಂಥರ ಇಲ್ಲ ಇದನ್ನ ಬೇಗ ಮಾಡಬೇಕು ಕಲರಿಂಗು ಅನ್ನೋ ಒಂಥರ ಮೋಟಿವೇಶನ್ ಬರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಇಬ್ಬರದೂ ಕಲರಿಂಗ್ ತೋರಿಸ್ಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಅವರೂ ನಾನು ಹೇಳಿ ಥರನೇ ಓಕೆ ಅಂದ್ಕೊಂಡು ಇಬ್ಬರಲ್ಲೊಬ್ಬರು ಕಾಂಪಿಟೇಷನ್ ಮೇಲೆ ಕಲರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಾದಮೇಲೆ ಏನಾಯಿತು ಗೊತ್ತಾ, ನಾವು ಪಾಪುನ ಮನೆಗೆ ಕರ್ಕೊಂಬರ್ಬೇಕಾಗಿತ್ತು. ಸೊ ನಮ್ಮ ಮನೆಗೆ ಬರಬೇಕಿತ್ತು. ಬಂದಮೇಲೆ ಅವಳಿಗೆ ದಿಯಾ ಅಂದರೆ ತುಂಬ ಇಷ್ಟ. ಇಲ್ಲಿ ಕಲರಿಂಗ್ ಮಾಡ್ತಿದ್ದಲ್ಲ ಅವಳ ಹೆಸರು ದಿಯಾ. ಮನೆಗೆ ಬಂದು ಅವಳನ್ನ ನೆನೆಸ್ಕೊಂಡು ಹತ್ಕೊಂಡು ಅವಳು ಹುಷಾರೇ ತಪ್ಪಿಟ್ಟಿಲ್ಲ, ಜ್ವರನೇ ಬಂದ್ಬಿಟ್ಟು ಸಡನ್ನಾಗಿ. ಯಾರು ಹೋದ್ರಮ್ಮ? ಆಳ್ಬಾರ್ದು, ನನ್ನ ಅಪ್ಪ ಆಳ್ಬಾರ್ದು. ಯಾರಮ್ಮ? ಯಾರು? ಆಯ್ತು ಬರ್ತಾಳೆ ಆಯ್ತು ಬರ್ತಾಳೆ. ಸುಮ್ಮನೆ ಫೋನ್ ಮಾಡಿ ಬರಕ್ಕೆ ಹೇಳು. ಫೋನ್ ಮಾಡ್ತೀನಿ. ಫೋನ್ ಮಾಡೋಣ, ಫೋನ್ ಮಾಡಿ ಬರಕ್ಕೆ ಹೇಳೋಣ. ದಿಯಾಗೆ ಹೇಳ್ತೀನಿ ಬರಕ್ಕೆ. ಅಪ್ಪ ದಿಯಾ ಕರ್ಕೊಬರುತ್ತೆ. ದಿಯಾಕನ ಅಪ್ಪ ಹೋಗಿದ್ದು ಕರ್ಕೊ. ಓಕೆನಾ? ಅಳ್ಬೇಡ, ಚುಮೇರು. ದಿಯಾಕ ಕರ್ಕೊಬರುತ್ತಪ್ಪ. ಚುಮ್ಮೆ ಮಲ್ಕೊಂಬಿಡು, ದಿಯಾಕ ಬರ್ತಾಳೆ ಬೆಳಿಗ್ಗೆ. ಅಪ್ಪ ಹೋಗಿದ್ದು ಕರ್ಕೊಬರಕ್ಕೆ. ನೋಡ್ತಾ ತೆಗ್ಬರ್ತು ಸತ್ಯ ಹಾಳು ನಿಲ್ಸಿದ್ಲಲ್ಲ. ನನ್ನಪ್ಪ ಆಳ್ಬಾರ್ದು, ತಲೆ ಬಿಸಿ ಬಂತು. ಇವತ್ತು ಯಾಕೋ ಸಿಕ್ಕಾಪಟ್ಟೆ ತಲೆ ನೋವ್ತಿದೆ. ಸೊ ಆಯಿಲ್ ಅಪ್ಲೈ ಮಾಡೋಣ ಅಂತ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ಮಾಮಾ ಅರ್ತ್ ಆನಿಯನ್ ಹೇರ್ ಆಯಿಲ್. ಸೊ ವಿತ್ ಆನಿಯನ್ ಆ್ಯಂಡ್ ರೆಡಿನೆಸ್ಸೆಲ್ ಹೇರ್ ಫಾಲ್ ರಿಡಕ್ಷನ್. ಸೊ ಈ ಆಯಿಲ್ನ ಯೂಸ್ ಮಾಡ್ತೀನಿ ನಾನು. ಸೊ ಸಿಕ್ಕಾಪಟ್ಟೆ ತಲೆ ನೋವ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಆಯಿಲ್ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನನ್ನ ಹೇರ್ ಸಿಕ್ಕಾಪಟ್ಟೆ ರಫ್ ಆಗಿಬಿಟ್ಟಿದೆ. ಬರ್ತಾ ಸ್ಟ್ರೇಟ್ ಇದ್ದಿದ್ದು ಇವಾಗ ಒಂಥರ ಏನಂದರೆ ಜಡೆ ಅಲ್ಲ, ಇದು ಜಟ್ಟೆ ಗೊತ್ತಲ್ಲ, ಸುತ್ಕೊಬಿಟ್ಟಿದ್ದಲ್ಲ ಕೂದಲೆಲ್ಲ. ಸೊ ಫಸ್ಟ್ ಕೂಮ್ ತಗೊಂಡು ಮಾಡ್ಸ್ಕೊಬಿಡಿ ಹೀಗೆ. ಸ್ಕೂಲ್ಗೆ ಹೋಗೋವಾಗ ಹೇಗಿತ್ತು ಗೊತ್ತಾ, ನನ್ನ ಕೂದಲು ಇಷ್ಟು ಆಯಿತು, ಉದ್ದಾಯಿತು. ಇವಾಗ ಒಳ್ಳೆ ಪೊರ್ಕೆ ಥರ ಆಗ್ಬಿಟ್ಟಿದೆ, ಕೂದಲು ಥರ ಇಲ್ಲ. ನಾನು ಅಪ್ಲೈ ಮಾಡೋಕ್ಕೆ ಮುಂಚೆ ಆಯಿಲ್ನ 2 ಪಾರ್ಟಿಷನ್ ಮಾಡ್ಕೊಡ್ತೀನಿ. ಈಗ ಟೈಮ್ ಆಲ್ರೆಡಿ 1 ಗಂಟೆ ನೈಟ್. ಸೊ ಇವಾಗ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ನಾನು.
ಏನಾದರೂ ಆಯಿಲ್ ಅಪ್ಲೈ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹಾಗೆ ಮಸಾಜ್ ಮಾಡಿಸ್ಕೊಂಡು ಮಲ್ಕೊಬಿಡ್ಬೋದು. ಬಟ್ ನಮಗೆ ನಾವೇ ಆಯಿಲ್ ಹಾಕ್ಕೋಬೇಕಂದ್ರೆ ಕಷ್ಟ. ಸ್ಕೂಲ್ಗೆ ಹೋಗುವಾಗ ನಾನು ಎಣ್ಣೆನೇ ಮುಟ್ತಿರಲಿಲ್ಲ, ನಮ್ಮ ಅಜ್ಜಿ ಇಲ್ಲ ನಮ್ಮ ಮಮ್ಮಿ ಹಾಕಬೇಕಿತ್ತು. ಇವಾಗ ನಮಗೆ ನಾವೇ ಎಣ್ಣೆ ಹಚ್ಕೋಬೇಕು ಗೈಸ್. ಸ್ಮೆಲ್ ಚೆನ್ನಾಗಿದೆ ಇದ್ರದ್ದು. ನನ್ನ ಹೇರ್ಸ್ ಒಂಥರ ಹೇಗೆ ಗೊತ್ತಾ, ಡ್ರೈ ಸ್ಕಿನ್ನು, ಡ್ರೈ ಹೇರ್. ಸೊ ಹಿಂಗೆ ಹಾಕಿ ಹಿಂಗೆ ಬಿಟ್ಟಿದ್ದು ನೆಕ್ಸ್ಟ್ ಡೇನೇ ಫುಲ್ಲು ಡ್ರೈ ಆಗೋಗ್ಬಿಟ್ಟಿರುತ್ತೆ. ಆ್ಯಸ್ ಇಟ್ ಈಸ್ ನಾನು ಆಯಿಲೇ ಅಪ್ಲೈ ಮಾಡಿಲ್ಲ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ನನ್ನ ಹೇರ್ಸ್, ಅಷ್ಟು ಡ್ರೈ. ವಾವ್, ಈ ಆಯಿಲ್ ಹಚ್ತಾ ಇದ್ದಂಗೆ ಒಂಥರ ಸಾಫ್ಟ್ ಆಗ್ತೈತೆ ಕೂದಲೆಲ್ಲ. ಸೊ ನೋಡಿ ಇಲ್ಲಿ ಈ ಪಾರ್ಟ್ ಆಯಿಲ್ ಅಪ್ಲೈ ಮಾಡಿದ್ದೀನಿ, ಇದನ್ನು ಮಾಡಿಲ್ಲ. ಸೊ ನೀಟಾಗಿ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಮಸಾಜ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ನಿದ್ದೆ ಬರುತ್ತೆ. ಬಟ್ ನಮ್ಮ ಮನೇಲಿ ಫಸ್ಟೆಲ್ಲ ಹೆಂಗೆ ಅಂದರೆ 6 o'clock ಮೇಲೆ ಆಯಿಲ್ ಅಪ್ಲೈ ಮಾಡೋಂಗಿಲ್ಲ, ಈ ಥರ ಎಲ್ಲ ರೂಲ್ಸ್ ಇತ್ತು. ಇವಾಗ ಯಾವಾಗ ಎಣ್ಣೆ ಹಚ್ಕೋಬೇಕು ಅನ್ಸುತ್ತೆ ಆವಾಗ ಹಚ್ಕೋತೀನಿ. ಈ ಕಡೆ ಎಷ್ಟು ಹಚ್ಚಿದ್ರು ಹಚ್ದಂಗೆ ಅನ್ನಿಸ್ತಾ ಇಲ್ಲ. ಸೈಲೆಂಟಾಗಿ ಮಾತಾಡ್ತಾಯಿದ್ದೀನಿ, ಯಾಕಂದರೆ ಪಕ್ಕದ ರೂಮಲ್ಲಿ ಮಮ್ಮಿ ಅಕ್ಕ ಎಲ್ಲ ಮಲ್ಕೊಂಡಿದ್ದಾರೆ ಪಾಪುನ ಮಲಗಿಸ್ಕೊಂಡು. ಸೊ ಅದಕ್ಕೆ ಸೈಲೆಂಟಾಗಿ ಮಾತಾಡ್ತಾಯಿದ್ದೀನಿ. ಸೊ ಸಾಕಿಷ್ಟು ಆಯಿಲ್. ಆ್ಯಂಡ್ ಮಸಾಜ್ ಹೇಗೆ ಅಂದರೆ ಈಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ 4 ಫಿಂಗರ್ಸಲ್ಲಿ ಹೀಗೆ ದೆವ್ವ ಥರ ಕಾಣ್ತಾ ಇದ್ದೀನ. ಇನ್ನೂ ಒಂದೇನು ಗೊತ್ತಾ, ರೂಟ್ಸ್ಗೆಲ್ಲ ಸ್ಕ್ಯಾಲ್ಪ್ಗೆಲ್ಲ ಆಯಿಲ್ ಹೋಗ್ಬೇಕಂದ್ರೆ ಮಸಾಜ್ ಮಾಡಿಕೊಂಡ್ರೆ ಆಯಿಲ್ ಸ್ಕ್ಯಾಲ್ಪ್ ಒಳಗಡೆ ಹೋಗೋದು ಆ್ಯಂಡ್ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗೋದು. ಬರೀ ಏರ್ಸ್ಗೆ ಹಚ್ಕೊಂಡ್ರೆ ಏನು ಯೂಸ್ ಇಲ್ಲ, ಬುಡಕ್ಕೆ ಹಚ್ಕೋಬೇಕು ಏರ್ಸ್ ಆಯಿಲ್ನ ಯಾವಾಗಲೂ. ಆ್ಯಂಡ್ ನೆಕ್ಸ್ಟ್ ಬಂದು ಹೀಗೆ ಈ 4 ಫಿಂಗರ್ಸ್ ಯೂಸ್ ಮಾಡಿ. ನಮಗೆ ನಾವೇ ಸಿಂಪಲಾಗಿ ಮಸಾಜ್ ಮಾಡ್ಕೋಬೇಕಂದ್ರೆ ಇದನ್ನು ಈ ಮೆಥಡ್ಸ್ನ ಫಾಲೋ ಮಾಡಿ. ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗುತ್ತೆ ಒಂಥರ ನನಗೆ ಹೀಗೆ ಮಾಡಿಕೊಂಡ್ರೆ. ನೆಕ್ಸ್ಟ್ ಸ್ಟೆಪ್ ಹೀಗೆ ಆಯಿಲ್ ಅಪ್ಲೈ ಮಾಡಿದ್ದಾದ್ಮೇಲೆ ನೀಟಾಗಿ ಬಿಡಿಸಿ ಈ ಥರ ಜಡೆ ಎಣ್ಕೊಬಿಡಿ. ಆ್ಯಂಡ್ ಲಾಸ್ಟ್ ಸ್ಟೆಪ್ ಏನು ಗೊತ್ತಾ, ತುದಿ ಕೂದಲು ಉದ್ದ ಆಗಬೇಕು ಅಂತ ಅಂದರೆ ಸೊ ಫೈನಲ್ ಪಾರ್ಟ್ ತುದಿವರೆಗೂ ಈ ಥರ ಸಣ್ಣ ಬಾಲ ಥರ ಇಲ್ಲಿವರೆಗೂ ಎಣ್ಣಿದ್ಬಿಟ್ಟು ಇದನ್ನ ಹೀಗೆ ಫೋಲ್ಡ್ ಮಾಡಿ. ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದೆ ನನ್ನ ಕೂದಲು. ಸೊ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ರಬ್ಬರ್ ಬ್ಯಾಂಡ್ ಹಾಕಿ. ಸೊ ತುದಿ ಕೂದಲು ಸೀರಿಯಸ್ಲಿ ಹೀಗೆ ಮಾಡಿದ್ರೆ ಬೆಳೆಯುತ್ತೆ. ನಾವು ಆವಾಗಿಂದ ಮಾಡಿ ಈ ಥರ ಎಲ್ಲ ಹಾಕಿ ತುದಿ ಕೂದಲು ಬೇಗ ಬೆಳೀತಿತ್ತು ಅವಾಗೆಲ್ಲ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಈ ಥರ ಹಾಕ್ಕೊಂಡಿರೋದು ನಾನು ಚೆನ್ನಾಗಿ ಅನಿಸ್ತಿದೆ. ಸೊ ಈ ಥರ ಮಾಡೋದ್ರಿಂದ ತುದಿ ಕೂದಲು ಕೂಡ ಬೆಳೆಯುತ್ತೆ ಬೇಗ. ಸೊ ಟ್ರೈ ಮಾಡಿ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.